ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣದಲ್ಲಿ ಭಾಗಿಯಾಗಲ್ಲ ಅಂತ ಜಮೀರ್ ಪತ್ರಕ್ಕೆ ಯತ್ನಾಳ್ ರಿಯಾಕ್ಟ್ ಮಾಡಿದ. ಜಮೀರ್ ಉದ್ದೇಶ ಪೂರ್ವಕವಾಗಿ ಹೀಗೆ ಮಾಡಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಒಂದೇ ಮಾತರಂ ಗೀತೆಗೆ ಅಪಮಾನ ಮಾಡಲು ಹೀಗೆ ಮಾಡಿದ್ದಾರೆ ಅಂತ ಯತ್ನಾಳ್ ತಿಳಿಸಿದ್ರು. ತಾನು ಉದ್ದೇಶಪೂರ್ವಕವಾಗಿ ಒಂದೇ ಮಾತರಂ ಗೀತೆಯನ್ನು ಹಾಡಬೇಕಾಗ್ತದೆ, ಒಂದೇ ಮಾತರಮಕ್ಕೆ ಅಪಮಾನ ಮಾಡಲಿಕ್ಕೆ ಮತ್ತು ಈ ದೇಶದ ಪ್ರತಿಯೊಬ್ಬ ನಾಗರಿಕ ನಮ್ಮ ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅವನು ಗೌರವ ಸೂಚಿಸುವುದಂಥ ಸಾಮಾನ್ಯ ನಾಗರಿಕಂದು ಕರ್ತವ್ಯ ಇದೆ. ಒಬ್ಬ ಕರ್ನಾಟಕ ವಿಧಾನಸಭೆಯ ಶಾಸಕನಾಗಿ ಸಚಿವನಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಸಚಿವ ಇವತ್ತು ತಕ್ಷಣ ನನಗೆ ನಾನು ಧ್ವಜಾರೋಹಣ ಮಾಡುವುದಿಲ್ಲ, ನಾನು ಒಂದೇ ಮಾತ್ರ ಹಾಡುವುದಿಲ್ಲ ಅನ್ನೋಂಥ ಉದ್ದೇಶದಿಂದ ಒಬ್ಬ ಮತಾಂಧ. ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣದಲ್ಲಿ ಭಾಗಿಯಾಗಲ್ಲ ಅಂತ ಜಮೀರ್ ಪತ್ರಕ್ಕೆ ಯತ್ನಾಳ್ ರಿಯಾಕ್ಟ್ ಮಾಡಿದ. ಜಮೀರ್ ಉದ್ದೇಶ ಪೂರ್ವಕವಾಗಿ ಹೀಗೆ ಮಾಡಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಒಂದೇ ಮಾತರಂ ಗೀತೆಗೆ ಅಪಮಾನ ಮಾಡಲು ಹೀಗೆ ಮಾಡಿದ್ದಾರೆ ಅಂತ ಯತ್ನಾಳ್ ತಿಳಿಸಿದ್ರು. ತಾನು ಉದ್ದೇಶಪೂರ್ವಕವಾಗಿ ಒಂದೇ ಮಾತರಂ ಗೀತೆಯನ್ನು ಹಾಡಬೇಕಾಗ್ತದೆ, ಒಂದೇ ಮಾತರಮಕ್ಕೆ ಅಪಮಾನ ಮಾಡಲಿಕ್ಕೆ ಮತ್ತು ಈ ದೇಶದ ಪ್ರತಿಯೊಬ್ಬ ನಾಗರಿಕ ನಮ್ಮ ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅವನು ಗೌರವ ಸೂಚಿಸುವುದಂಥ ಸಾಮಾನ್ಯ ನಾಗರಿಕಂದು ಕರ್ತವ್ಯ ಇದೆ. ಒಬ್ಬ ಕರ್ನಾಟಕ ವಿಧಾನಸಭೆಯ ಶಾಸಕನಾಗಿ ಸಚಿವನಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಸಚಿವ ಇವತ್ತು ತಕ್ಷಣ ನನಗೆ ನಾನು ಧ್ವಜಾರೋಹಣ ಮಾಡುವುದಿಲ್ಲ, ನಾನು ಒಂದೇ ಮಾತ್ರ ಹಾಡುವುದಿಲ್ಲ ಅನ್ನೋಂಥ ಉದ್ದೇಶದಿಂದ ಒಬ್ಬ ಮತಾಂಧ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.